ಮಾಡೋದಿಲ್ಲ ನೀವು ಅವ್ರಿಗೆ ಕೇಳ್ತೀರಿ. ನಿಮ್ಮಲ್ಲಿ ದುಡ್ಡು ಇದ್ರೆ ಕಟ್ಟಿಸ್ತೀರಿ ಗುಡಿ, ನಿಮ್ಮಲ್ಲಿ ಇಲ್ಲ ಅಂದ್ರೆ ಯಾಕೆ ಕಟ್ಟಿಸ್ತೀರಿ? ಇನ್ನೊಬ್ರು ದಾನ ಮಾಡಿಲ್ಲ ಅಂದ್ರೆ ಅದನ್ನ ಲಾಭ ಮಾಡ್ಕೊತಾರೆ ಅವರು ದೇವ್ರ ಹೆಸರು ಮೇಲೆ. ಹೌದು, ದೇವ್ರ ಹೆಸರು ಲಾಭ ಮಾಡ್ಕೊಂಡು ಅವ್ರು ಅನುಕೂಲ ಯಾಕೆ ಮಾಡಿಕೊಡ್ತೀರಪ್ಪ ನೀವು? ಹಿಂಗೆ ಒಂದು ಸ್ವಲ್ಪ ಇಲ್ಲೇ ಹಳ್ಳಿ ಸೈಡ್ ಹೋಗಿದ್ದೆ ನಾನು. ಒಂದು ಮಾತೇನಪ್ಪ ಅಂತಂತಂದರೆ, ಇಲ್ಲ ಸರ್ ನಮ್ಮಲ್ಲಿ ರೋಡ್ ಆಗಿಲ್ಲ, ನಮ್ಮಲ್ಲಿ ಚರಂಡಿಗಳು ಕ್ಲೀನ್ ಇಲ್ಲ, ನಮ್ಮಲ್ಲಿ ಸ್ಟ್ರೀಟ್ ಲೈಟ್ಗಳು ಸೀದಾ ಹಾಕಿಲ್ಲ. ಬಂದ್ರಲ್ಲಪ್ಪ ನೀವು ಗುಡಿ ಕಟ್ಟೋದಕ್ಕೆ ದುಡ್ಡು ಕೇಳಿದ್ರಿ, ಅದಕ್ಕೆ ಕೊಟ್ಟೆ. ಆಮೇಲೆ ಮಸ್ಜಿದ್ ಕಟ್ಟೋದಕ್ಕೆ ಅವ್ರು ಹೇಳ್ತಾರೆ, ಅವರು ನಾ ಇಲ್ಲಿ ದುಡ್ಡು ಕೊಡ್ತೀನಿ, ನಿಮ್ಮ ತೊಗೊಂಡು ಕೊಡ್ಬೇಕಲ್ಲಪ್ಪ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಪುಣ್ಯ ಪಡ್ಕೊಂಡಿದ್ದೀರಪ್ಪ, ನೀವು ಓಟ್ ಹಾಕಿದಿರಿ, ಇಟ್ಟ ಖರ್ಚು ಮಾಡಿದ್ದೀನಿ, ಅದು ದುಡ್ಡು ಯಾವ ಕೊಡ ಅಂತ ಕೇಳ್ತಾರೆ. ಪಾಪ ಅವ್ರು ತಪ್ಪಲ್ಲದು, ತಪ್ಪಲ್ಲ. ಅದಕ್ಕೆ ರೈತ ಎತ್ತರ ಆಗಬೇಕಾಗ್ಯದ. ಇವತ್ತು ಭಾಳ ಪ್ರಮುಖವಾದ ವಿಷಯ, ತಮ್ಮ ಮಾರ್ಕೆಟ್ ತಾವು ಮಾಡ್ಕೋಬೇಕು, ಯಾರು ಮಾಡೋದಿಲ್ಲ. ಯಾಕಂದ್ರೆ ದಲ್ಲಾಳಿಗಳಿದ್ದಾರೆ, ಅವ್ರು ತಮ್ಮ ವ್ಯಾಪಾರ ತಾವು ಮಾಡ್ಕೋಬೇಕು. ಅದನ್ನ KM ಪಾಟೀಲ್ ಸಾಹೇಬ್ರು ಇನ್ನೊಂದು ಮಾತನ್ನ ಹೇಳಿದ್ರು. ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ 70% ಆಫ್ ಶುಗರ್ ಕನ್ಸಂಪ್ಷನ್ ಎಲ್ಲಾಗ್ತಿದೆ ಅಂತಂತಂದ್ರೆ ಇವೆಲ್ಲ ಕೋಕೋ ಕೋಲಾ ಫ್ಯಾಕ್ಟ್ರಿಗಳು, ಅವು ಇವು ಮಲ್ಟಿನ್ಯಾಷನಲ್ ಫ್ಯಾಕ್ಟ್ರಿಗಳಿದಾವಲ್ಲ, ಕಮರ್ಷಿಯಲ್ಗೆ ಅದಕ್ಕೆ ಯೂಸ್ ಆಗ್ತಾ ಇದೆ. ಕಮರ್ಷಿಯಲ್ಗೆ ಒಂದು ರೇಟ್ ಬೇರೆ, ಆಮೇಲೆ ಅದ್ರ ಜೊತೆಗೆ ಇಲ್ಲಿ ನಾರ್ಮಲ್ ಜನತೆಗೆ ಯೂಸ್ ಮಾಡುವಂತಹ ರೇಟ್ ಬೇರೆ. ಏನಕ್ಕೆ ಮಾಡ್ತಾ ಇಲ್ಲ ಇವರು? ಅವ್ರು ಮಾಡುದಿಲ್ರಿ, ಅವ್ರ ಲಾಭದ ಪೊಲಿಟಿಕಲ್ ಪಾರ್ಟಿಗಾಗಿ ಓಡಾಡೋದಕ್ಕೆ ಮಾಡೋದಕ್ಕೆ ಖರ್ಚು ಮಾಡೋದಕ್ಕೆ. ನಿಮ್ಮ ಹತ್ರ 500,000 ರೂಪಾಯಿ ಹಂಚು ಸಲುವಾಗಿ ರೊಕ್ಕ ತೊಗೊಂಡು ರೊಕ್ಕ ಎಲ್ಲಿ ತರ್ತಾರೆ ಅವರು? ಮಲ್ಟಿನ್ಯಾಷನಲ್ ಪಾರ್ಟಿ PM ಕೇರ್ ಫಂಡ್ ಅಲ್ಲಿ ಫಂಡ್ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ ಫಂಡ್ ಇರ್ಬೋದು, ಮತ್ತೊಂದು ಫಂಡ್ ಇರ್ಬೋದು. ಆ ದುಡ್ಡು ಎಲ್ಲಿದೆ? ಅವೆಲ್ಲ ತುಳಿದು ಕೊಟ್ಟಂತ ತಮ್ಮ ಲಾಭ ದುಡ್ಡು ಪರ್ಸೆಂಟ್ ಕೊಟ್ಟಿರ್ತಾರೆ. ಅಂದ್ರೆ ನಿನ್ನೆ ಒಂದು ಇದನ್ನ ನೋಡ್ತಾ ಇದ್ವಿ, ಅದರಲ್ಲಿ PM ಕೇರ್ ಫಂಡ್ ಅಲ್ಲಿ ಸೀದಾ 12,000 ಕೋಟಿ ರೂಪಾಯಿಗಳಷ್ಟು ದಾನ ಬಂದೈತೆ. ಬಟ್ ಅದನ್ನ ಎಲ್ಲಿ ಖರ್ಚು ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಅದ್ರ ಜೊತೆಗೆ ಆಲ್ಮೋಸ್ಟ್ ಆಲು ಆ PM ಕೇರ್ ಫಂಡ್ ಅಲ್ಲಿ ಅಂದ್ರೆ ಅದೊಂದು ಆಲ್ಮೋಸ್ಟ್ ಆಲ್ ಮೊದಲಿಂದ್ರೂ ಇಲ್ಲಿ ಭಾರತದಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಫಂಡ್ಸ್ ಅಂತ ಒಂದೈತೆ. ಬಟ್ ಅದು ಆಡಿಟೇಬಲ್. ಬಟ್ ಇದು PM ಇದೊಂದು ಸೊಸೈಟಿಯನ್ನ ಮಾಡ್ಕೊಂಡ್ಬಿಟ್ಟು ಅದ್ರೊಳಗಡೆ ದುಡ್ಡು ಹಾಕೊಂಡು ಯಾರು ಕೇಳೋರು ಹೇಳೋರು ದುಡ್ಡು ಬರೋದು ವರ್ಷ ಗೊತ್ತಾಗ್ತದೆ, ಹೋಗಿದ್ದು ಗೊತ್ತು ಸರಿ ಆಗೋದಿಲ್ಲ. ಅಂದ್ರೆ ಟಾಟಾ ಇದ್ರದ್ದು ಒಂದು ಪ್ಲಾಂಟ್ ಹಾಕೋದಕ್ಕೆ 47,000 ಕೋಟಿ ರೂಪಾಯಿಗಳಷ್ಟು ಸಬ್ಸಿಡಿಯನ್ನ ರಿಲೀಸ್ ಮಾಡ್ತಾರೆ. ಯಾರು ದುಡ್ಡದು? ಅದೇ ಕೇಳಿ ಸರ್. ಅದೇ ಅದು 1.5 ವಾರ ಆದ ತಕ್ಷಣ PM ಕೇರ್ ಫಂಡ್ಗೆ 775ರಿಂದ 80 ಕೋಟಿ ರೂಪಾಯಿಗಳಷ್ಟು ಹಣ ವರ್ಗಾವಣೆ ಆಗುತ್ತೆ. ಎಲ್ಲಿ ದುಡ್ಡದು? ಹೆಂಗ್ ಬಂತದು? ಯಾರು? ಕಮಿಷನ್ ಅಮೌಂಟ್. ಅದೇ ಹೇಳುವಂತ ಈ ಕಮಿಷನ್ ಪ್ರಮಾಣ ಕೊಡ್ಬೇಕಾದ್ರೆ ಏನ ಲಾಭ ಏನಿತ್ತು ಅವ್ರಿಗೆ? ಇವಾಗ ನಾನೊಂದು ಕೋಪನ ಕೇಳ್ತೀನಿ, DCC ಬ್ಯಾಂಕ್ ಕೇವಲ ಶ್ರೀಮಂತರ ಪಾಲಿಗೆನಾ? ಹೌದು, ಅವ್ರ ಪಾಲಿಗೆ ಇದ್ದಿದ್ದು ಕೇವಲ 40,000 ಕೊಟ್ಟ ಬಗ್ಗೆ ಇರ್ತದೆ ಅವ್ರಿಗೆ. ರೈತರಿಗೆಪ್ಪ ಏನು ಶೂನ್ಯ ಬಡ್ಡಿ ದರದಲ್ಲಿ 40,000 ರೂಪಾಯಿ ಕೊಟ್ಟ ಬಗ್ಗೆ ಇರ್ತಾವೆ. ಅವ್ರು ಓಪನ್ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದಾರಲ್ಲ, ಮಾತನ್ನ ನಮ್ಮ 40,000 ಅಷ್ಟೇ ಅದ, ನಮ್ಮ ಡೈರೆಕ್ಷನ್ ಸತಿ ಅಷ್ಟೇ ಕೊಡ್ತದೆ, ಎಷ್ಟು ಕೊಡೋದು ಹೇಳಿದಾರಲ್ಲ. ಉಳಿದ ದುಡ್ಡು ನಾವು ಏನು ಮಾಡ್ತೀವಪ್ಪ ಅಂತ ಡೆವಲಪ್ ಆಗ್ಬೇಕಲ್ರಿ. 10,000 ಕೋಟಿ ರೂಪಾಯಿ ಮಾಡ್ಬೇಕಾಗಿತ್ತು, ನಾವು ಇನ್ನೂ ಹೆಚ್ಚು ಮಾಡ್ತೀವಿ. ಅಂದ್ರೆ ವ್ಯಾಪಾರೀಕರಣ ಮಾಡ್ಕೊಳ್ತಾ ಇದ್ದೀವಿ. ರೈತಂದು 40,000 ಕೊಟ್ಟರೆ ಬಗ್ಗೆ ಇರ್ತಪ್ಪ. ಅಲ್ಲಿಗೆ ನಮ್ಮದು ಅವ್ರ ಬಗ್ಗೆ ಇತ್ತು, ಅದು ತಮಗೆ ಬೇಕಾದವ್ರು ಕೊಡ್ತಾರೆ. ಅವರು 40,000 ಉಳಿಸೈತೆ ಎಲ್ಲ ಕೊಡೋದಿಲ್ಲ. ಈಗ ಅವ್ರು ಓಟ್ ಹಾಕಿದವ್ರು ಹೇಳಿದಾರಪ್ಪ, ಯಾಕೆ ಪೇಕಿಸ್ತದ್ರು ಅವ್ರು ಹೆಚ್ಚು ಕೊಡ್ತಾರೆ, ಉಳಿದವ್ರಿಗೆ ಪತ್ತ ಕೊಡೋದಿಲ್ಲ ಅಂತೇಳಿ ಕೆಲವು ಆರೋಪಗಳು ಇದ್ದಾವೆ ಅವ್ರ ಮೇಲೆ.